ಎಲ್ಲರಿಗೂ ನಮಸ್ಕಾರ. ವಿಜಯಕುಮಾರ್ ಶ್ರೀನಾಥ್. ನಾನು ಮಾಲೂರು ತಾಲೂಕು ಕಚೇರಿಯಲ್ಲಿ SD ಆಗಿ ರೆಕಾರ್ಡ್ ರೂಮಲ್ಲಿ ಸುಮಾರು ಒಂದು ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದೆ. ವಿಷಯ ಏನಂದರೆ, 2 ದಿವಸ ಹಿಂದೆ BJP ಪಕ್ಷದವರು ನಮ್ಮ ತಾಲೂಕು ಆಫೀಸ್ಗೆ ಬಂದು ಇದೇ ತೊಮ್ನಡಿ ಗ್ರಾಮದ 16 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಇನಾಮ್ ಕೇಸ್ ನಂಬರ್ 1386, 1387, ಸರ್ವೆ ನಂಬರ್ ಆದಂಥ 277, 288 ಮತ್ತು ಇನ್ನಿತರ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ದಾಖಲೆಗಳು ಸೃಷ್ಟಿಸಿ ಅಕ್ರಮ ಮಾಡಿರ್ತಾರೆ ಅಂತ ಅವ್ರು ನಮ್ಮ ತಹಶೀಲ್ದಾರ್ಗೆ ಮನವಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಹಶೀಲ್ದಾರ್ ರೂಪಾ ಮೇಡಮ್ ಅವರು ಇದು ಸಂಬಂಧಪಟ್ಟಂಗೆ ಫೈಲ್ ಏನಿದೆಯೋ ದಾಖಲೆಗಳನ್ನ ಚೆಕ್ ಮಾಡೋದು ನಮಗೆ ರೆಕಾರ್ಡ್ ರೂಮಲ್ಲಿ ಇದು ಕೋರಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಚೆಕ್ ಮಾಡಿದಾಗ, ನಾವು ರೆಕಾರ್ಡ್ ರೂಮಲ್ಲಿ ಚೆಕ್ ಮಾಡಿದಾಗ ನಮ್ಮ ಅಭಿಲೇಖದಲ್ಲಿ ಟಪಾಲ್ ಬುಕ್ಕಲ್ಲಿ ಚೆಕ್ ಮಾಡಿದೆ. ನಾನು ಲಾಸ್ಟ್ ಟೈಮು 16/9/2025 ಕೇಸ್ ಅವ್ರ ಕಡೆಯಿಂದ ಅಭಿಲೇಖ ತಗೊಂಡಿರೋ ಫೈಲ್ಸ್ ಅದು. ಅವತ್ತೇ ಸ್ಕ್ಯಾನಿಂಗ್ ಆಗಿದೆ ಮತ್ತು ಆ ಸ್ಕ್ಯಾನಿಂಗ್ ಆಗಿ ಅಪ್ಲೋಡ್ ಆಗಿ ಒಂದು 9-10 ಡೇಸ್ ಪ್ರೊಸೆಸಿಂಗಲ್ಲೇ ಮತ್ತೆ ನೆಕ್ಸ್ಟು 24/9/2025 ಮತ್ತೆ ಅದು AC ಆಫೀಸ್ಗೆ ಏನೋ ಬೇಕಂದ್ರೆ AC ಮೇಡಮ್ ಕೇಳಿದ್ರು ಅಂದ್ಬಿಟ್ಟು ನಮ್ಮ ತಹಶೀಲ್ದಾರ್ ಮೌಖಿಕ ಅರ್ಜೆಂಟ್ ಮಾಡೋದ್ರಿಂದ ನಮ್ಮ ತಹಶೀಲ್ದಾರು ಅರ್ಜೆಂಟಾಗಿ ಕಳಿಸ್ಕೊಡು ಡಿ ಗ್ರೂಪ್ ಶರತ್ ಆದಂತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಾಲಕ್ಕೆ ಅವ್ರ ಕೈಲಿ ಕಳಿಸ್ಕೊಡು, ಅರ್ಜೆಂಟ್ ಇದೆ ಫೈಲ್ ಅಂದ್ಬಿಟ್ಟು ನಾವು ಅವ್ರ ಕೈಲಿ ಸುಮಾರು 2 ಗಂಟೆ 30 ನಿಮಿಷಕ್ಕೆ ಕಳಿಸ್ಕೊಟ್ಟಿದ್ದು ನಿಜ. ನಾನು ಅದೇ ಟೈಮನ್ನು ನಮ್ಮ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದು ನಿಜ. ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದು ಆಯಿತು. ಮತ್ತೆ ಇವಾಗ ನಿನ್ನೆಯಿಂದ 2 ಡೇಸಿಂದ ನಂಗೆ ತುಂಬ ಇದು ಮಾಡ್ತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ ಮೇಡಮ್, ನಿಮಗೆ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಇದೆ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ವಿನಾಕಾರಣ ನನ್ನ ಮೇಲೆ ಅದೇನೋ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಂಗೆ ಫೈಲ್ ಬೇಕು ಅಂತ ತುಂಬ ಒತ್ತಡ ಇಡ್ತಾ ಇದ್ದಾರೆ. ನಾನು ಸುಮಾರು ಬಾರಿ ಹೇಳಿದೆ. ಇವತ್ತು ಕಾಲ್ ಮಾಡಿದ್ದೆ, ಮತ್ತೆ ಸಂಜೆ ಇವತ್ತು ಕಾಲ್ ಮಾಡಿ ತಿರ್ಗಾ ನಂಗೆ ಗೊತ್ತಿಲ್ಲ, ನಂಗೆ ಆ ಸಾಮಾನು ಕೊಟ್ಟಿಲ್ಲ ಯಾರು, ನಂಗೆ ಫೈಲ್ ಬೇಕು, ಏನು ಮಾಡ್ತೀವಿ ಗೊತ್ತಿಲ್ಲ, ಇದು ಕೊಟ್ಟಿಲ್ಲ ಅಂದರೆ ನಿನ್ನ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ದಾರೆ. ನಾನೊಬ್ಬ ಇದಕ್ಕೆಲ್ಲ ಕಾರಣ ನಾನೊಬ್ಬ ದಲಿತನಾಗಿದೆ, ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಇದು ಅಗತ್ಯ ಕ್ರಮ ಏನಿದೆಯೋ ಮುಂದಿನ ಕ್ರಮ ನಂದು ತಿನ್ನೋರು ಯಾರೋ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಗೊತ್ತು, ತಿಂದಿರೋರು ಕೆಲಸ ಇದಕ್ಕೋಸ್ಕರ ಕೆಲಸ ಮಾಡಿದ್ರು ಎಲ್ಲರಿಗೂ ಗೊತ್ತು. ಇದು ನನ್ನ ಪಾತ್ರ ಏನೂ ಇಲ್ಲ. ಆದರೂ ನಾನು ಇದಕ್ಕೋಸ್ಕರ ಅವರು ಇದಕ್ಕೆ ಬಂದಾಗ ನನ್ನ ಇದು ಸಿಕ್ಕಾಕ್ಸೋ ಉನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಇದರಿಂದ ನಾನು ಕಾಪಾಡಬೇಕಾಗಿ ಕೋರ್ತೇನೆ. ಇದೆಲ್ಲ ವಿಡಿಯೋ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನೋಡಬೇಕು ಮತ್ತು ಸಾರ್ವಜನಿಕರ ಎಲ್ಲ ಗಮನ ಹರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಮ್ಮ ಫ್ಯಾಮಿಲಿಗೆ ಇದಾದರೆ ನೇರ ಹೊಣೆ ತಹಶೀಲ್ದಾರರೇ ರೂಪಾ ಮೇಡಮ್ ಅವರೇ ಆಗಿರ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಇದು ಮಾಡಿ ಕೇಳ್ಕೊತಾ ಇದ್ದೀನಿ.